ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನನ್ನ ಎರಡನೇ ಮಗಳಿದ್ದಾಳಲ್ಲ, ಅವಳ ಸ್ಕೂಲಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಮತ್ತು ನಿನ್ನೆನೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ನನ್ನ ಸಣ್ಣ ಮಗನ ಸ್ಕೂಲಲ್ಲಿ. ಅಲ್ಲಿಗೂ ಕೂಡ ಹೋಗಿ ಬಂದಿದ್ದೆ. ಅದಕ್ಕೆ ಇವಳ್ದು ಒಂದೇ ಹಠ ಆಗಿದೆ, ಈಗಲೂ ಬರಬೇಕು ಅಂತ. ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ, ಅವ್ರ ಜೊತೆ ಶಾಪಿಂಗ್ ಕೂಡ ಹೋಗ್ತಾ ಇದ್ದೀನಿ. ನೋಡೋಣ, ಈಗ ಕಂಚಿಕೋ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಆಗಿದೆ ಅಲ್ಲ ಮೈಸೂರಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವರು ಆಲ್ರೆಡಿ ಹೋಗಿ ಒಂದು ರೌಂಡ್ ಮಾರ್ಕೆಟ್ ಎಲ್ಲ ಬರ್ತಾರೆ. ಅದಾದಮೇಲೆ ನಾನು ಹೋಗಿ ಜಾಯ್ನ್ ಆಗ್ತೀನಿ. ಬನ್ನಿ, ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗೋಣ. ನಾನು ಅವಾಗಲೇ ಹೇಳ್ದಾಗೆ ಪಾಪುಗೆ ಫಸ್ಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದ್ದಿದ್ರಿಂದ ಅವ್ನು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದ. ಮತ್ತೆ ಮನೇಲೆ ಹೇಳ್ತಾ ಇದ್ದ, ಎಲ್ರು ಬಂದ್ಬಿಟ್ಟಿರ್ತಾರೆ, ಪ್ರೈಸ್ ಎಲ್ಲ ತಗೊಂತಾ ಇರ್ತಾರೆ, ಬಾ ಹೋಗೋಣ ಅಂತ. ನಾನು ಹೇಳ್ತಾ ಇದ್ದೆ, ಇಲ್ಲ ಇನ್ನ 10 ಮಿನಿಟ್ಸ್ ಬಿಟ್ಟು ಹೋದ್ರು ನಡೆಯುತ್ತೆ, ಬೇಡ ಲೇಟಾಗಿ ಹೋಗೋಣ ಅಂತ. ಆದ್ರೆ ಅವ್ನು ಕೇಳ್ತಾನೆ ಇರ್ಲಿಲ್ಲ. ನಾವೇ 1 ಸೆಕೆಂಡ್ ಹೋಗಿದ್ದು ಅನ್ಸುತ್ತೆ. ಫಸ್ಟ್ ಇನ್ನೊಬ್ರು ಯಾರೋ ಬಂದಿದ್ರು, ಅದಾದ್ಮೇಲೆ ನಾವೇ ಹೋಗಿದ್ದು. ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು. ಅಷ್ಟರಲ್ಲಿ ಮಕ್ಕಳು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು. ಇವ್ರ ಸ್ಕೂಲಲ್ಲಿ ಹೇಗ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಾಲವಾಟಿಕ, ಇವಾಗ ನರ್ಸರಿ LKG UKG ಇರುತ್ತಲ್ಲ, ಅವರಿಗೆ ಒಂದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ವರೆಗೆ ಒಂದಿನ, ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಮಾಡ್ತಾರೆ. ನಾನು 2 ದಿನ ಹೋಗ್ಬೇಕಾಗಿ ಬಂತು, ಯಾಕಂದ್ರೆ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅಲ್ಲೇ ಇರೋದ್ರಿಂದ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಎಲ್ರು ಬಂದ್ರು, ಹಾಗೇನೆ ಮಾತಾಡ್ಕೊಂಡು ಕೂತಿದ್ವಿ. ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಯ್ತು. ಉದ್ಘಾಟನೆ ಮಾಡಿ ಗಿಡಗಳಿಗೆಲ್ಲ ನೀರ್ ಹಾಕಿ ಎಲ್ಲಾ ತರ ಸ್ಟಾರ್ಟ್ ಮಾಡಿದ್ರು ಅವರು. ಒಳ್ಳೆ ಒಂದು ಥಾಟ್ ಇಟ್ಕೊಂಡು ತುಂಬಾನೇ ಚೆನ್ನಾಗ್ ಅನಿಸ್ತು. ಮತ್ತೆ ಪ್ರೈಸಸ್ ಕೂಡ ಸ್ಟಾರ್ಟ್ ಆಯ್ತು ಕೊಡ್ಲಿಕ್ಕೆ. ಆದ್ರೆ ನಂದು ಅವತ್ ಯಾಕಂದ್ರೆ ವಿಡಿಯೋಸ್ ಎಲ್ಲ ನೀಟಾಗಿ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಯಾಕೋ ಫೋನ್ ಬೇರೆ ನಂದು ಬಿದ್ಬಿಟ್ಟು ಫುಲ್ ಡಿಸ್ಪ್ಲೇನೆ ಹೋಗ್ಬಿಟ್ಟಿತ್ತು. ಏನೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾನೂ ಇರ್ಲಿಲ್ಲ. ನನಗೇನೆ ಏನೋ ಒಂಥರ ಅನ್ಸ್ತಿತ್ತು, ಅಯ್ಯೋ ಫೋನ್ ಹಿಂಗಾಯ್ತಲ್ಲ ಅಂತ. ನಮ್ಮನೆಯವ್ರ ಬೇರೆ ಫಸ್ಟೇ ಈ ಫೋನ್ ನ ಕೊಡಿಸ್ಬೇಕಾದ್ರೆ ಹೇಳಿದ್ರು, ನೀನ್ ತುಂಬಾನೇ ಫೋನ್ ಆಗಿದೆ, ಈ ಲಾಸ್ಟ್ ಫೋನ್ ನಿನ್ಗೆ ಕೊಡ್ಸಲ್ಲ ಇನ್ನು ಅಂತಾನೆ ಹೇಳ್ಬಿಟ್ಟಿದ್ರು. ನನಗೆ ಅವ್ರಿಗೆ ಸ್ಕ್ರೀನ್ ಹಾಕ್ಸ್ಕೊಡಿ ಅಂತ ಕೇಳಕ್ಕೂ ನನ್ಗೆ ಮುಜುಗರ, ಯಾಕಂದ್ರೆ ನಾನು ಈ ಸರಿ ನೀಟಾಗಿ ಇಟ್ಕೊಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂತಿದೀನಿ. ಆದ್ರೆ ಆಗದೇ ಇಲ್ಲ. ಒಂದ್ಸರಿ ಆಟೋದಿಂದ ಇಳಿಬೇಕಾದ್ರೆ ನನ್ನ ಚಿಕ್ಕ ಮಕ್ಳಿದ್ದವಳು ಮಧ್ಯದವಳು ಇದ್ದಾಳಲ್ಲ, ಬೀಳಿಸ್ಬಿಟ್ಲು. ಪಾಪ ಅವಳೇ ಅಳ್ತಾ ಇದ್ಲು. ನಾನು ಅವಳಿಗೆ ಏನು ಹೇಳಕ್ ಹೋಗ್ಲಿಲ್ಲ. ಆದ್ರೆ ಹೋಗ್ಲಿ ಬಿಡು, ಅವ್ರ ಅಪ್ಪನ ಸಮಾಧಾನ ಮಾಡಿದ್ರು. ಹೋಗ್ಲಿ ಬಿಡು, ಏನು ಮಾಡಕ್ಕಾಗಲ್ಲ, ಹಾಕ್ಸ್ಕೊಡ್ತೀನಿ ಬಿಡು ಮಮ್ಮಿಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವಳು ಕೂಡ ಸಮಾಧಾನ ಆಗಿದ್ಲು. ಆದ್ರೆ ಬಿದ್ದೋಯ್ತಲ್ಲ, ಹಿಂಗ ಆಯ್ತಲ್ಲ ಅನ್ನೋದು ಒಂಥರ ಅನ್ಸ್ತಿತ್ತು ನನ್ಗೆ. ಯಾಕಂದ್ರೆ ಒಂದ್ಸರಿ ಡಿಸ್ಪ್ಲೇ ಹೋದ್ರೆ ತುಂಬಾನೇ ಫೋನೇ ಹೋದಂಗೆ ಹೇಳ್ಬೇಕು ಅಂತ ಅಂದ್ರೆ, ಒಂದ್ಸರಿ ಇಷ್ಟನೂ ಆಗಲ್ಲ. ಅದು ಒಂದೊಂದ್ ಕಡೆ ತುಂಬಾನೇ ಪ್ರೈಸಸ್ ಹೇಳ್ತಾರೆ, 8,000 10,000 ಹಂಗೆ ಹೇಳ್ತಾರೆ. ಅದಕ್ಕೋಸ್ಕರ ನಂಗೆ ಅವತ್ತೇನೋ ಒಂಥರ ಮೂಡ್ ಕೂಡ ಇರ್ಲಿಲ್ಲ. ಆದ್ರೂ ಕೂಡ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಾ ಇದ್ದೆ. ನೋಡ್ತಾ ಇರ್ಬೋದು, ಇವಾಗ ಪ್ರೈಸಸ್ ಎಲ್ಲ ಸ್ಟಾರ್ಟ್ ಆಯ್ತು. ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡಿದೀನಿ, ಆನ್ ಮಾಡ್ಕೊಂಡಿದ್ದೀನಾ ಇಲ್ವಾ ಅಂತಾನೆ ಗೊತ್ತಾಗ್ತಿಲ್ಲ. ಫೋಟೋಸ್ ಮಾತ್ರ ಇದೆ, ವಿಡಿಯೋ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಬಬ್ಲುದು. ಅಷ್ಟೆಲ್ಲ ಅವ್ನು ಕೂಡ ಪ್ರೈಸ್ ಎಲ್ಲ ಇಸ್ಕೊಂಡ್ ಬಂದ. ಮಕ್ಳಿಗೆ ಎಷ್ಟು ಎಂಕರೇಜ್ ಮಾಡ್ತಾರೆ ಅಂತ ಅಂದ್ರೆ, ಪಾರ್ಟಿಸಿಪೆಂಟ್ ನಾನ್ ಪಾರ್ಟಿಸಿಪೆಂಟ್ಸ್ ಎಲ್ರಿಗೂ ಕೂಡ ಪ್ರೈಸ್ ಸಿಕ್ತು. ಪಾರ್ಟಿಸಿಪೆಂಟ್ಸ್ ಇವನು 4 ಪ್ರೈಸ್ ಬಂದ್ಬಿಟ್ಟಿತ್ತು. ನಾನು ಅನ್ಕೊಂಡಿದ್ದೆ ಇವನು ಮನೇಲಿ ಅಷ್ಟೇ ಮಾತಾಡ್ತಾನೆ, ಸ್ಕೂಲಲ್ಲೆಲ್ಲ ಅಷ್ಟೊಂದು ಆಕ್ಟಿವ್ ಇಲ್ಲ ಅಂತ. ಆದ್ರೆ ಅವ್ನಿಗೆ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಹೇಳ್ಕೊಟ್ಟಿದ್ರು ಅವ್ನಿಗೆ ಅಷ್ಟೊಂದೆಲ್ಲ ನೀಟಾಗಿ ಹೇಳಕ್ ಬರಲ್ಲ. ಅವನು ತುಂಬಾ ಲೇಟ್ ಆಗಿನೇ ಮಾತ್ ಕಲ್ತಿರೋದ್ರಿಂದ. ಅದೇ ಗೇಮ್ಸ್ ಅಲ್ಲೆಲ್ಲ ತುಂಬಾನೇ ಚೆನ್ನಾಗ್ ತೆಗ್ದಿದ್ದಾನೆ ಮಾರ್ಕ್ಸ್. ಅವನಿಗೆ 4 ಪ್ರೈಸಸ್ ಸಿಕ್ಕಿತ್ತು. ತುಂಬಾನೇ ಚೆನ್ನಾಗ್ ಅನ್ಸ್ತು. 4 ಸೇರಿ ಒಂದು ಚೆನ್ನಾಗಿರೋ ಪ್ರೈಸ್ ಕೊಟ್ಟಿದ್ರು. ಎಷ್ಟು ಖುಷಿ ಆಯ್ತು ಅಂದ್ರೆ, ಪ್ರತಿಯೊಂದ್ ಮಕ್ಳಿಗೂ ಇಷ್ಟ ದೊಡ್ಡ ಪ್ರೈಸ ಅಮ್ಮ, ಇವಾಗೆಲ್ಲ ಮೆಡಲ್ ಎಲ್ಲ ಕೊಡೋದಲ್ಲ. ನನ್ನ ದೊಡ್ಡ ಮಗಳು ಸ್ಕೂಲಲ್ಲೆಲ್ಲ ಮೆಡಲ್ಲೇ ಕೊಡೋದು. ಅದಕ್ಕೆ ಅವಳು, ಏನಮ್ಮ ನಿನ್ನ ಮಗಂಗೆ ತುಂಬಾನೇ ಚೆನ್ನಾಗಿರೋದ್ ಕೊಟ್ಬಿಟ್ಟಿದಾರಲ್ಲ, ಐಫಾ ಅವಾರ್ಡ್ ತರ ಇದೆ ಇದು ಅಂತ ಹೇಳ್ತಾ ಇದ್ಲು. ನಾವ್ ಕೂಡ ಹಾಗೇನೆ ಹೇಳ್ತಾ ಇದ್ವಿ. ಇನ್ನ ಸೆಕೆಂಡ್ ಡೇ ಕೂಡ ನಾನು ತಗೊಂಬರ್ತೀಯ ಅಲ್ವಾ ಅಂತ ನಾವ್ ಹೇಳ್ತಾ ಇದ್ವಿ. ಆದ್ರೆ ಇಲ್ಲ ಅಮ್ಮ, ಅವನಿಗೆ ಮಾತ್ರ ಹೋಗಿದ್ಯಾ ಅಲ್ವಾ, ನನ್ಗೂನು ಬರ್ಲೇಬೇಕು ಅಂತ ಅಂದ್ರು. ಇನ್ನೇನು ಮಾಡಕ್ಕಾಗಲ್ಲ ಅಲ್ವಾ, ಹೋಗ್ಲೇಬೇಕಾಗತ್ತೆ. ಮಕ್ಳು ಕೂಡ ಖುಷಿ ಪಡಿಸ್ಬೇಕಾಗತ್ತಲ್ವಾ ನಾವು. ಅದಕ್ಕೋಸ್ಕರ ಓಕೆ ನಾನ್ ಬರ್ತೀನಿ ಅಂದ್ಬಿಟ್ಟು, ಅಷ್ಟ್ರಲ್ಲಿ ನನ್ ಫ್ರೆಂಡ್ ಕೂಡ ರಾತ್ರಿ ಫೋನ್ ಮಾಡಿ ಹೇಳಿದ್ರು ನಮ್ಗೆ ಹೋಗೋಣ, ಬರ್ತಿದಾರೆ ಇನ್ನೊಬ್ರು ಫ್ರೆಂಡ್ ನಮ್ಗೆ ಹುಣಸೂರಿಂದ ಬರ್ತಾರೆ, ಅವ್ರು ಬರ್ತಿದಾರೆ, ಶಾಪಿಂಗ್ ಹೋಗೋಣ ಬನ್ನಿ ಅಂತ. ಅಷ್ಟ್ರಲ್ಲಿ ಹೀಗೆ ಹೇಳಿದಾಳೆ ಚೋಟು, ಏನ್ ಮಾಡೋದು ಅಂತ ಹೇಳ್ದೆ ನಾನು. ಅದಕ್ಕೆ ಓಕೆ, ನೀವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗಿಸ್ಕೊಂಡ್ ಬನ್ನಿ, ಅಷ್ಟ್ರಲ್ಲಿ ನಾವು ಮಾರ್ಕೆಟ್ ಎಲ್ಲ ಒಂದ್ ರೌಂಡ್ ಹಾಕೊಂಡ್ ಬಂದಿರ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಅದು ಶಾಪ್ ಓಪನ್ ಆಗಿರೋದು ಇಲ್ಲಿ ಗೋಕುಲಂ ಅಲ್ಲಿ ಇರೋದ್ರಿಂದ ನಮ್ಮ ಮನೆಗೆ ಹತ್ರ ಆಗುತ್ತೆ.
ಅವ್ರು ಮಾರ್ಕೆಟ್ ಎಲ್ಲ ಏನೇನೆಲ್ಲ ತಗೊಬೇಕು ಶಾಪ್ ಎಲ್ಲ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ನಾನು ಅಷ್ಟ್ರಲ್ಲಿ ಬಂದೆ ಒಂದ್ 11:30-12ಗೆಲ್ಲ ನಾನು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ ಬಂದೆ. ಚೋಟು ಕೂಡ ಪ್ರೈಸ್ ಸಿಕ್ತು. ಅವಳು ಫಸ್ಟ್ ಎ ಆಗಿರೋದ್ರಿಂದ ಅವಳಿಗೂ ಬೇಗ ಫಸ್ಟ್ ಕೊಟ್ಬಿಟ್ರು. ನಾನು ಮ್ಯಾಮಿಗೆಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನನಗೆ ವೇಟ್ ಮಾಡಿ ಇನ್ನ ಮಾರ್ಕೆಟಿಗೂ ಹೋಗಕ್ಕೆ ತುಂಬಾ ದೂರ ಆಗುತ್ತೆ, ಪರವಾಗಿಲ್ಲ ಇಲ್ಲೇ ಬನ್ನಿ ನೀವು ಅಂತ ಕಾಯ್ತಾ ಇದ್ದೀನಿ. ಅವ್ರದಿನ್ನ ಮಾರ್ಕೆಟ್ ಅಲ್ಲಿ ನನ್ನ ಫ್ರೆಂಡ್ಸ್ ದಿನ ಶಾಪಿಂಗ್ ಮುಗ್ದಿರ್ಲಿಲ್ಲ. ಅವರು ನನ್ಗಂತೂ ನಿದ್ದೆನೇ ಬರ್ತಾ ಇತ್ತು ಫುಲ್. ನಂಗೆ ರೆಡಿ ಆಗ್ಬಿಟ್ಟು ಕಾಯಕ್ ಇಷ್ಟ ಇಲ್ಲ, ಬೇಗನೆ ರೆಡಿ ಆಗ್ಬಿಟ್ಟು ಹೋಗ್ಬಿಡ್ಬೇಕು. ರೆಡಿ ಆದ ತಕ್ಷಣ ವೆಯ್ಟ್ ಮಾಡಿ ಸಾಕಾಗ್ ಹೋಗಿತ್ತು. ಅಷ್ಟ್ರಲ್ಲಿ ಫೋನ್ ಕೂಡ ಮಾಡಿದ್ರು, ಇಲ್ಲ ಬನ್ನಿ ನಿದ್ದೆ ಮಾಡ್ತಿದ್ರಾ ಅಂತ. ಹೌದು, ನಂಗೆ ನಿದ್ದೆನೆ ಬಂದ್ಬಿಟ್ಟಿತ್ತು, ನೀವ್ ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗಿದ್ರೆ ನಾನು ನಿದ್ದೆನೆ ಮಾಡ್ಬಿಡ್ತಿದ್ದೆ ಅಂತ ಹೇಳ್ತಿದ್ದೆ. ಆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇದೆ, ಫ್ಯಾನ್ಸಿ ಮತ್ತೆ ಕಾಂಚಿಪುರಂ, ಪ್ಯೂರ್ ಕಾಂಚಿಪುರಂ ಎಲ್ಲ ಇದೆ. ಆದ್ರೆ ಸ್ವಲ್ಪ ವೆರೈಟೀಸ್ ಎಲ್ಲ ಕಡಿಮೆ ಇತ್ತು. ಇನ್ನ ಹೆವಿ ಪ್ರೈಸ್ ಅನ್ನಿಸ್ತು. ಇನ್ನ ಲೋ ಪ್ರೈಸಸ್ ಎಲ್ಲ ತರಿಸ್ಬೇಕು. ಹೊಸ ಶಾಪ್ ಅಲ್ವಾ, ಅದಕ್ಕ ಏನೋ ಗೊತ್ತಿಲ್ಲ. ಎಲ್ರು ತುಂಬಾನೇ ಫೋಟೋಸು ವಿಡಿಯೋಸು ಇನ್ಸ್ಟಾಗ್ರಾಮ್ ಅಲ್ಲಂತೂ ತುಂಬಾ ಇದ್ ಕೊಡ್ತಿದ್ದಾರೆ. ಆದ್ರೆ ನನಗೇನ್ ಅನ್ಸ್ತು ಅನ್ನೋ ಪ್ರಕಾರ ಇನ್ನ ಕಲೆಕ್ಷನ್ಸ್ ಬೇಕು, ಇನ್ನ ಲೋ ಬಜೆಟ್ದೆಲ್ಲ ತರಿಸ್ಬೇಕು. ಎಲ್ಲ ಫುಲ್ ಕಾಂಚಿಪುರಂ ಅಂತ ಅಂದ್ರೆ ಅಷ್ಟೇ ಕಾಂಚಿಪುರಂದು ಯಾರು ತಗೊಂತಾರೆ ಇಲ್ಲ ಅಂತ ಅಲ್ಲ. ಆದ್ರೆ ಇನ್ನ ಸ್ವಲ್ಪ ತಗೊಂಡ್ರೆ ಇನ್ನ ಚೆನ್ನಾಗಿರುತ್ತೆ, ಇನ್ನ ನೋಡ್ಬೋದು ಕಲೆಕ್ಷನ್ಸ್, ಇನ್ನ ಹೊಸ ವೆರೈಟೀಸ್ ಎಲ್ಲ ಬೇಕು ಅನ್ಸ್ತು ಅಂತ ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಕೂಡ ಹಾಗೆ ಹೇಳ್ತಾ ಇದ್ರು, ಇನ್ನೊಂದ್ ಸ್ವಲ್ಪ ಕಲೆಕ್ಷನ್ಸ್ ಬರ್ಬೇಕಲ್ವಾ, ನ್ಯೂ ಪ್ಯಾಟರ್ನ್ಸ್ ಎಲ್ಲ ಬರ್ಬೇಕು ಅಂತ. ಶಾಪಲ್ಲಿ ಕೂಡ ನಾವು ಕೇಳಿದ್ವಿ ಇಷ್ಟೇನ. ಮತ್ತೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಕೂಡ ತರಿಸ್ತಾ ಇದಾರೆ ಇವಾಗ. ಅದ್ರದ್ದು ಹೇಗೆ ಎಲ್ರು ಕೇಳ್ತಾರ ಏನು ಅಂತ ನೋಡ್ಲಿಕ್ಕೆ ಅಷ್ಟೇ ತರಿಸಿದಾರೆ. ಇನ್ನ ಬರುತ್ತೆ ಕಲೆಕ್ಷನ್ಸ್, ಬನ್ನಿ ಮೇಡಮ್ ನೆಕ್ಸ್ಟ್ ಎಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಎಲ್ಲ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ನಾವು ಜಾಸ್ತಿ ಏನು ಅಲ್ಲಿ ಏನು ತಗೊಳಕ್ಕೆ ಹೋಗಕ್ ಆಗಿರ್ಲಿಲ್ಲ, ಇಲ್ಲೇನೆ ಡಿಸೈಡ್ ಮಾಡ್ಕೊಂಡ್ ಬಂದಿದ್ವಿ ಹಾಸನಿಗೆ ಹೋಗೋಣ ಒಂದ್ಸರಿ, ನೋಡೋಣ ಅಲ್ಲೂ ಕೂಡ ನೋಡ್ಕೊಂಡ್ ಬರೋಣ ಅಂತ. ಅಷ್ಟರಲ್ಲಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾನೇ ಹಾಸನಿಗೆ ಹೋಗಿ ತಗೊಂಡ್ ಬಂದ್ಬಿಟ್ಟಿದ್ದೆ. ಇದು ಒಂದ್ ಸಿಂಪಲ್ ವ್ಲಾಗ್ ಆಗಿರುತ್ತೆ, ಮಕ್ಳು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಈ ತರ ಸ್ಯಾರೀಸ್ದು ಅಂದ್ಬಿಟ್ಟು ನಾನು ಒಂದ್ ಸಿಂಪಲ್ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ನನ್ನ ಫ್ರೆಂಡಿಗಂತೂ ಬ್ಲೂ ಕಲರು ತರ ಲೈಟ್ ಡಾರ್ಕ್ ಬ್ಲೂಸ್ ಎಲ್ಲ ಕಲರ್ಸ್ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಅದನ್ನ ನೋಡಿದ್ರೆ ಸಾಕು, ಇಲ್ಲ ಆ ಸ್ಯಾರಿ ನನ್ನ ಕರಿತಾ ಇದೆ ನೋಡ್ಬೇಕು ಅಂತ ಹೇಳ್ತಾರೆ. ಅದೊಂಥರ ಖುಷಿ ಆಗುತ್ತೆ ನೋಡಕ್ಕೆ. ಅದಾದ್ಮೇಲೆ ನಾವು ಸಂಜೆ ಒಂದ್ ಸ್ವಲ್ಪ ಗಿಡಗಳಿಗೆ ಗೊಬ್ಬರ ಮತ್ತೆ ಗಿಡಗಳು ತುಳಸಿ ಎಲ್ಲ ಹೋಗ್ಬಿಟ್ಟಿತ್ತು, ಅದನ್ನೆಲ್ಲ ತಗೊಳ್ಳೋಣ ಅಂತ ನರ್ಸರಿಗೆ ಬಂದು ತುಳಸಿ ಎಲ್ಲ ತಗೊಂಡ್ ಹೋದ್ವಿ. ಇದಾಗಿತ್ತು ನನ್ನ ಸಿಂಪಲ್ ಚಿಕ್ಕ ವಿಡಿಯೋ ಆಗಿರುತ್ತೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.